ನಮಸ್ಕಾರ, ನಾನು ರವೀಂದ್ರ ಪಂತ್. ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಇವತ್ತಿನ ದಿವಸ ಈ ಒಂದು ಹಸಿರು ಬಣ್ಣದಿಂದ ನಮ್ಮ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದನ್ನು ನೋಡೋಣಂತ. ಹಸಿರು ಅಂದ್ರೆ ಜಲ, ಅಂದ್ರೆ ಪಂಚಭೂತಗಳಲ್ಲಿ ಜಲ ತತ್ವವು ಒಂದು. ಅದರ ಪ್ರಕಾರ ಹಸಿರು ಯಾವ ಕಾರಣಕ್ಕೆ ಉಪಯೋಗ ಮಾಡಬಹುದು ಅಂತ. ಒಂದನೇದ್ದು, ಯಾರಿಗಾದ್ರೂ ಬಾಡಿಯಲ್ಲಿ ಇಚ್ಚಿಂಗ್ ಇತ್ತು ಅಂತ ಹೇಳ್ಕೊರಿ, ತುರಿಕೆ ಇಚ್ಚಿಂಗ್ ಇದ್ದಾಗ ಒಂಥರ ಏನೋ ಮುಜುಗರ, ತೋರಿಸ್ಕೋಬೇಕಲ್ಲಪ್ಪ ಎಲ್ಲರಿಗೆ ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಆ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಹಸಿರು ಬಣ್ಣವನ್ನು ಉಪಯೋಗ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತಂದರೆ ನಮ್ಮ ಬಲಗೈ ಸ್ಮಾಲ್ ಫಿಂಗರ್ ಪಿತ್ತ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಇದು ವಾತ, ಇದು ಪಿತ್ತ, ಇದು ಕಫ. 1ನೇ ಜಾಯಿಂಟ್, 2ನೇ ಜಾಯಿಂಟ್, 3ನೇ ಜಾಯಿಂಟ್, ಪಿತ್ತ ಜಾಯಿಂಟ್ ಅಂತ ಹೇಳ್ತೀವಿ. ಈ ಪಿತ್ತ ಜಾಯಿಂಟಿಗೆ ಈ ಗ್ರೀನ್ ಕಲರನ್ನು ಹಾಕಬೇಕು. ಯಾವ ಥರ ಸರ್ಕಲ್ ಹಾಕಬೇಕು, ರಿಂಗ್ ನೋಡಿ ಹಾಕ್ತಾ ಇದ್ದೀನಿ ಇಲ್ಲಿ. ನೋಡಿ, ಹಸಿರು ಬಣ್ಣದಿಂದ ಪಿತ್ತ ಜಾಯಿಂಟಿಗೆ ಸರ್ಕಲ್ ಹಾಕಿದೆ. ಇದನ್ನು ಹಾಕ್ತಾ ಬನ್ನಿ, ನಿಮ್ಮ ಇಚ್ಚಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಇಚ್ಚಿಂಗ್ ಆಗೋದು ಹೀಟ್ನಿಂದ ಆಗುತ್ತೆ. ಇದು ತಂಪಲ್ಲ, ಜಲ ಅಂದರೆ ತಂಪು. ಇದು ತಂಪು ಕೊಡ್ತಾ ಬರುತ್ತೆ, ಹಾಗಾಗಿ ನಿಮ್ಮ ಇಚ್ಚಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಮಾಡ್ತಿರಲ್ಲ? ಗುಡ್. ಸೊ ನೆಕ್ಸ್ಟ್, ಯಾರಿಗಾದರೂ ನಾಲಿಗೆ ಪೂರ್ಣ ಹಸಿ ಅದಪ್ಪ, ಮುಖದ ಮೇಲೆ ಗುಳ್ಳೆ ಆಗ್ತಾ ಇದ್ರೆ, ಪದೇ ತಿಂತಾ ಇದ್ರೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ರೆ ಏನಾಗ್ತದೆ, ಹೆಚ್ಚಿಗೆ ತಿನ್ನೋದ್ರಿಂದ ಸುಸ್ತಾಗುತ್ತೆ. ಹೌದಾ? ಕಡಿಮೆ ತಿನ್ನೋದ್ರಿಂದ ಸುಸ್ತು ಕಡಿಮೆ ಇರುತ್ತೆ, ಹೆಚ್ಚಿಗೆ ತಿನ್ನೋದ್ರಿಂದ ಸುಸ್ತು ಜಾಸ್ತಿ ಆಗುತ್ತೆ. ಸೊ ಸುಸ್ತು ಆಗ್ತಾ ಇತ್ತು, ಮೂಮೆಂಟ್ಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ಏನು ಮಾಡ್ಬೋದು ನಾವು? ನೋಡಿ, ಇದೇ ಗ್ರೀನ್ ಕಲರ್. ಮತ್ತೆ ಗ್ರೀನ್ ಕಲರ್ ಏನು ಮಾಡುತ್ತೆ ಅಂದ್ರೆ ಹೀಟನ್ನು ಕಡಿಮೆ ಮಾಡುತ್ತೆ. ಈ ಎಕ್ಸೆಸ್ ಹೀಟು ಸ್ಟಮಕ್ ಜಾಯಿಂಟ್ನಲ್ಲೇ ಇರ್ತದೆ. ಸ್ಟಮಕ್ ಜಾಯಿಂಟ್ ಎಲ್ಲಿ ಬರ್ತದೆ? ಬಲಗೈ ಸ್ಮಾಲ್ ಫಿಂಗರ್ ಪಿತ್ತ ಜಾಯಿಂಟ್, ಬಲಗೈ ಕಿರು ಬೆರಳಿನ ಪಿತ್ತ ಜಾಯಿಂಟ್ ಇಲ್ಲಿ ಹಾಕಿದ್ದೀನಲ್ಲ, ಸೇಮ್ ನೋಡಿ. ಮತ್ತೆ ಇಲ್ಲಿ ಇನ್ನೊಮ್ಮೆ ಹಾಕ್ತೀನಿ. ಇದರಲ್ಲಿ ಮತ್ತೆ ಗ್ರೀನ್ ಕಲರ್ ಹಾಕಬೇಕು. ಗ್ರೀನ್ ಸರ್ಕಲ್, ರಿಂಗ್. ಇದನ್ನು ಹಾಕ್ತಾ ಬಂದರೆ ನಿಮಗೆ ಆಟೋಮೆಟಿಕಲಿ ಸುಸ್ತು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಈ ಮತ್ತೆ ಕೆಲವರಿಗೆ ನಾಲಿಗೆ ಪೂರ್ಣ ಹಸಿ ಇರುತ್ತೆ, ಮುಖದ ಮೇಲೆ ಗುಳ್ಳೆ ಆಗ್ತಾ ಇರುತ್ತೆ, ಪದೇ ತಿನ್ನಬೇಕು ಅನಿಸುತ್ತೆ, ತಿಂತಾ ಇರ್ತಾರೆ. ಪದೇ ತಿಂತಾ ಇದ್ರೆ ಏನಾಗುತ್ತೆ? ಸುಸ್ತಾಗುತ್ತೆ. ಸುಸ್ತು ಇದೆ ಅಂತಂದರೆ ಸ್ಟಮಕ್ನಲ್ಲಿ ಎಕ್ಸೆಸ್ ಹೀಟ್ ಇದೆ ಅಂತ ಅರ್ಥ. ಹೌದಾ? ಆ ಸುಸ್ತನ್ನು ಕಡಿಮೆ ಮಾಡಬೇಕು, ಆ ಹೀಟನ್ನು ಕಡಿಮೆ ಮಾಡಬೇಕು ಅಂತಂದರೆ ನಮ್ಮ ಬಲಗೈ ಉಂಗುರ ಬೆರಳು ವಾತ ಜಾಯಿಂಟ್, ಅಂದರೆ ಇಲ್ಲಿ ಮೇಲ್ಗಡೆ ವಾತ ಜಾಯಿಂಟಿಗೆ ಈ ಗ್ರೀನ್ ಕಲರ್ನಿಂದ ರಿಂಗ್ ಹಾಕಬೇಕು. ನೋಡಿ, ಇಲ್ಲಿ ಹಾಕಿದ್ದೀನಿ. ಗ್ರೀನ್ ಕಲರ್ನಿಂದ ರಿಂಗ್ ಹಾಕಿದರೆ ನಿಮ್ಮ ಸಾಧ್ಯವಿದ್ದಷ್ಟು ಹೆಚ್ಚಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದರ ಜೊತೆಗೆ ಸ್ಮಾಲ್ ಫಿಂಗರ್ ಅಂದರೆ ಬಲ ಕಿರು ಬೆರಳಿನ ಪಿತ್ತ ಜಾಯಿಂಟಿಗೆ ಇದೇ ಗ್ರೀನ್ ಕಲರ್ನಿಂದ ಮತ್ತೊಮ್ಮೆ ರಿಂಗ್ ಹಾಕ್ಬೇಕು. ಈಗ ಹಾಕಲಿ ಒಂದ್ಸಲ ಹಾಕಿದ್ದೀನಿ, ಮತ್ತೊಮ್ಮೆ ನೋಡಿ. ಬಲ ಉಂಗುರ ಬೆರಳಿನ ವಾತ ಜಾಯಿಂಟಿಗೆ, ಬಲ ಕಿರು ಬೆರಳಿನ ಪಿತ್ತ ಜಾಯಿಂಟಿಗೆ ಗ್ರೀನ್ ಕಲರ್ನಿಂದ ರಿಂಗ್ ಹಾಕಿದ್ದೇನೆ. ಸೊ ಇದರಿಂದ ನಿಮ್ಮ ಸಮಸ್ಯೆಯಿಂದ ಹೊರಬರ್ಬೋದು. ಓಕೆ. ನೆಕ್ಸ್ಟ್, ಕೈ ಮತ್ತು ಪಾದದಲ್ಲಿ ಡ್ರೈನೆಸ್ ಇತ್ತು ಅಂತ ತಿಳ್ಕೊರಿ. ಡ್ರೈನೆಸ್ ಯಾಕಾಗುತ್ತೆ ಅಂದರೆ ಒಣಗಿದೆ. ಡ್ರೈನೆಸ್ ಅಂದರೆ ಒಣಗೋದು. ಡ್ರೈನೆಸ್ ಇದ್ರೆ ಡ್ರೈನೆಸ್ನಿಂದ ಕ್ರ್ಯಾಕ್ ಬಂದಿರ್ತವೆ. ಪಾದಗಳಲ್ಲಿ ನೋಡ್ರಿ ನೀವು, ಕ್ರ್ಯಾಕ್ ಬಂದಿರ್ತದೆ, ಒಂಥರ ಒಡೆದಂಗೆ ಆಗಿರ್ತದೆ ಅದು. ಸೊ ಅವಾಗ ಏನು ಮಾಡಬೇಕು ಅಂತಂದರೆ ಅದೇ ರೈಟ್ ಸ್ಮಾಲ್ ಫಿಂಗರ್ ಪಿತ್ತ ಜಾಯಿಂಟಿಗೆ ಗ್ರೀನ್ ಕಲರ್ನಿಂದ ನೋಡಿ, ಅದೇ ರೈಟ್ ಸ್ಮಾಲ್ ಫಿಂಗರ್ ಅಂದರೆ ಬಲ ಕಿರು ಬೆರಳಿನ ಪಿತ್ತ ಜಾಯಿಂಟಿಗೆ ಅಗೇನ್ ಗ್ರೀನ್ ಕಲರ್ನಿಂದ ಸರ್ಕಲ್ ಹಾಕಬೇಕು.
ಸೊ ನಿಮ್ಮ ಕಾಲಲ್ಲಿರುವಂಥ ಕ್ರ್ಯಾಕ್ಸ್ ಕಡಿಮೆ ಆಗುತ್ತೆ. ಬಿಕಾಸ್ ಅದು ಒಣಗಿರುತ್ತಲ್ಲ, ಇದು ಹಸಿ ಮಾಡುತ್ತೆ, ಕ್ರ್ಯಾಕ್ಸ್ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಈಗ ಯಾರಿಗಾದರೂ ಕೂದಲು ಉದುರೋ ಸಮಸ್ಯೆ ಇತ್ತಿತ್ತಲಾಗಂತೂ ಭಾಳ ಆಗಿದೆ ಅದು, ಹೌದಾ? ಕೂದಲು ಉದುರ್ತದೆ. ಮಧ್ಯಮ ವಯಸ್ಸು, ಅದು ಆ್ಯಕ್ಚುಲಿ ವಯಸ್ಸಾದ್ಮೇಲೆ ಕೂದಲು ಉದುರೋದು ದೊಡ್ಡ ಸಮಸ್ಯೆ ಅಲ್ಲ. ಇತ್ತಿತ್ತಲಾಗಿ ಏನಾಗಿದೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಉದುರುವ ಒಂದು ಸಮಸ್ಯೆ ಜಾಸ್ತಿ ಆಗಿದೆ, ಬಿಕಾಸ್ ಆಫ್ ಎಕ್ಸಸ್ ಹೀಟ್ ಇನ್ ದ ಸ್ಟಮಕ್. ಸೊ ನಾವು ಏನು ಮಾಡಬೇಕು ಅಂತಂದ್ರೆ, ನಮ್ಮ ಎರಡು ತೋರು ಬೆರಳಿನ ಉಗುರಿನ ಕೆಳಗಡೆ ಈ ಗ್ರೀನ್ ಕಲರ್ನಿಂದ ಡಾಟ್ಸ್ ಇಡ್ತಾ ಬನ್ನಿ. ನಾ ಇಲ್ಲಿ ತೋರಿಸ್ತೀನಿ ನೋಡ್ರಿ, ನೋಡಿ, ಎರಡು ತೋರು ಬೆರಳಿನ ಉಗುರಿನ ಕೆಳಗಡೆ ಗ್ರೀನ್ ಕಲರ್ನಿಂದ ಡಾಟ್ಸ್ ಇಡಬೇಕು. ಇದರಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ಬಿಕಾಸ್ ತಲೆಯಲ್ಲಿ ಹೀಟ್ ಜಾಸ್ತಿಯಾಗಿ ಕೂದಲು ಉದುರುತ್ತೆ. ಇದು ಏನು ಮಾಡುತ್ತೆ ಅಂತಂದ್ರೆ ಕೂಲ್ ಮಾಡುತ್ತೆ, ಹಾಗಾಗಿ ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಗೊತ್ತಾಯ್ತಲ್ಲ? ಗುಡ್. ಈಗ ಯಾರಿಗಾದರೂ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತ ತಿಳ್ಕೊರಿ. ಈಗ ಗ್ಯಾಸ್ಟ್ರಿಕ್ ಮತ್ತು ಎಸಿಡಿಟಿ ಇವೆಲ್ಲ ಅಣ್ಣ ತಮ್ಮ ಇದ್ದ ಹಾಗೆ. ಗ್ಯಾಸ್ಟ್ರಿಕ್ ಆಗ್ತದೆ ಅಂದರೆ ಅದು ಸ್ಟಮಕ್ನಲ್ಲಿ ಹೀಟ್ ಜಾಸ್ತಿಯಾಗಿ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಅರ್ಥ. ಸೊ ಸ್ಟಮಕ್ನಲ್ಲಿ ಹೀಟ್ ಜಾಸ್ತಿ ಇದೆ ಅಂದರೆ ಅದನ್ನು ಕೂಲ್ ಮಾಡಬೇಕು, ಅಂದರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ. ಕೂಲ್ ಮಾಡೋದು ಅಂದರೆ ಎಲ್ಲಿ? ಅಂಗೈಯಲ್ಲಿ ಈ ಜಾಗ ಏನಿದೆಲ್ಲ, ಆಯುರ್ವೇದಿಕ್ ಅಕ್ಯುಪ್ರೆಷರ್ ಪ್ರಕಾರ ಇದು ಸ್ಟಮಕ್, ಹೌದಾ? ಈ ಸ್ಟಮಕ್ಗೆ ನಾವು ಗ್ರೀನ್ ಕಲರ್ನಿಂದ ನೋಡಿ, ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಓಕೆ, ಇದು ಇಲ್ಲಿ ನಾವು ಗ್ರೀನ್ ಕಲರ್ ಹಾಕೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಹೌದಲ್ಲ? ಸೊ ನೋಡ್ರಿ, ಇದೇ ರೀತಿ ಇನ್ನೂ ಬಹಳಷ್ಟು ಸಮಸ್ಯೆಗಳಿಗೆ ಈ ಕಲರ್ಗಳನ್ನು ಉಪಯೋಗ ಮಾಡ್ಬೋದು. ಇವತ್ತು ನಾನು ನಿಮಗೆ 5 ಸಾಮಾನ್ಯ ಸಮಸ್ಯೆಗಳಿಗೆ, ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಹೇಳಿದ್ದೇನೆ. ಇನ್ನು ಮುಂದೆ ಬೇರೆ ಕಲರ್ನಿಂದ ಬೇರೆ ಬೇರೆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಬೋದು ಅಂತ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಉಪಯೋಗ ನಿಮ್ಗೆ ಅನಿಸ್ತು ಅಂದ್ರೆ ನಿಮ್ಮ ಬಂಧು ಮಿತ್ರರು ಕೂಡ ಕಳಿಸಿ, ಅವರೆಲ್ಲರೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.